ಕ್ಲೇಶಮೋಹಾಜ್ಞಾನದೋಷ ವಿನಾಶಕ ವಿರಿಂಚಾಂಡದೊಳಗಾಕಾಶದೋಪಾದಿಯಲಿ ತುಂಬಿಹನೆಲ್ಲ ಕಾಲದಲ್ಲಿ ಘಾಸಿಗೊಳಿಸದೆ ತನ್ನವರನಾಯಾಸವಿಲ್ಲದೆ ಸಲಹುತಿರೆ ಕರುಣಾ ಸಮುದ್ರ ಪ್ರಸನ್ನವದನಾಂಭೋಜ ವೈರಾಜ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ನುಡಿ 12. ಕ್ಲೇಶಮೋಹಾಜ್ಞಾನ ದೋಷ ವಿನಾಶಕ ವಿರಿಂಚಾಂಡದೊಳಗ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಸರ್ವದುರಿತ ಪರಿಹಾರಕನಾದ ಸರ್ವತ್ರ ವ್ಯಾಪ್ತನಾದ ಭಕ್ತಜನ ಸಂರಕ್ಷಕನಾದ ಶ್ರೀ ಪರಮಾತ್ಮನ ಮಹಾತ್ಮೆಯನ್ನೇ ಹೇಳುತ್ತಾರೆ. ದೇಹಾದ್ಯುಪದ್ರವಗಳಿಂದ ಉಂಟಾಗುವ ಬಾಧೆ, ತಜ್ಜನಿತ ದುಃಖ, ಮಾನಸಿಕ ದುಃಖಾದಿಗಳು ಇತ್ಯಾದಿಗಳು ದೋಷವೆಲ್ಲವೂ ಕ್ಲೇಶ ಎನಿಸುವವು. ಪತ್ನಿ ಪುತ್ರರು, ಸಂಪಾದಿಸುವ ದ್ರವ್ಯ, ಆಸ್ತಿ ಪಾಸ್ತಿಗಳು, ಬಂಧು ಬಾಂಧವರು, ಮಿತ್ರರು ಇವೇ ಮುಂತಾದ ಅನಿತ್ಯ ವಸ್ತುಗಳಲ್ಲಿರುವ ಮಮತೆ ಹೆಚ್ಚಾಗಿ ದೇಹಾಭಿಮಾನ ಮೋಹಗಳು ಸಮೀಚೀನವಾದ ಜ್ಞಾನವನ್ನು ಮರೆಮಾಚಿ ಭವತ್ಸಂಪದ್ವಾದ ವಿಷಯಗಳನ್ನು ಆಚ್ಛಾದಿಸಿರುವುದು ಅಜ್ಞಾನವು. ಕ್ಲೇಶ, ಮೋಹ, ಅಜ್ಞಾನ ಇತ್ಯಾದಿ ದೋಷಗಳನ್ನು ಬೇರೊರಸಿ ಕಿತ್ತು ಹಾಕಿ ನಿವಾರಿಸುವ ಶಕ್ತಿ ಶ್ರೀ ಪರಮಾತ್ಮನಿಗೆ ಮಾತ್ರವೇ ಇರುವುದು. ಸಮಸ್ತ ದೋಷ ವಿನಾಶಕನಾದ ಸರ್ವೇಶ್ವರನು ಈ ಬ್ರಹ್ಮಾಂಡದಲ್ಲಿ ಆಕಾಶದಂತೆ ಎಲ್ಲೆಲ್ಲೂ ವ್ಯಾಪಿಸಿರುವನು. ಸೂಕ್ಷ್ಮ ಸೃಷ್ಟಿಯಲ್ಲಿ ವಾಸುದೇವನಿಂದ ಮಾಯಾನಾಮಕನಾದ ಶ್ರೀ ಲಕ್ಷ್ಮೀದೇವಿಯರಲ್ಲಿ ಸೃಷ್ಟರಾದ ಜ್ಯೇಷ್ಠಪುತ್ರರೇ ಪುರುಷನಾಮಕ ವಿರಿಂಚಿಯು. ಈ ವಿರಿಂಚಿ ನಾಮಕರೇ ಶ್ರೀ ಬ್ರಹ್ಮದೇವರು. ಅಂದರೆ ವಿರಿಂಚಾಂಡ ಎಂದರೆ ಬ್ರಹ್ಮಾಂಡ ಎಂದರ್ಥ. ಆಕಾಶವು ಸರ್ವತ್ರವೂ ವ್ಯಾಪ್ತವಾಗಿದೆ. ಆಕಾಶ ಸದೃಶನಾಗಿ ಅನಂತನಾಮಕ ಶ್ರೀ ಪರಮಾತ್ಮನು ಸರ್ವತ್ರ ಅಣು ರೇಣು ತೃಣ ಕಾಷ್ಟಾದಿಗಳಲ್ಲಿ ಪರಿಪೂರ್ಣವಾಗಿ ವ್ಯಾಪ್ತನಾಗಿರುವನು. ಅವನಿಲ್ಲದ ಸ್ಥಳವು ಇಲ್ಲವೇ ಇಲ್ಲ. ಸರ್ವದೇಶ ಕಾಲಗಳಲ್ಲಿ ಅವನೇ ಪೂರ್ಣ ವ್ಯಾಪ್ತನು. ಅಂತಹ ಸರ್ವತ್ರ ವ್ಯಾಪ್ತನಾದ ಶ್ರೀ ಪರಮಾತ್ಮನು ತನ್ನನ್ನೇ ನಂಬಿ ಶರಣು ಬಂದ ಭಕ್ತರಿಗೆ ಯಾವ ರೀತಿಯ ಬಾಧಕವೂ ಆಗದಂತೆ ಅನಾಯಾಸದಿಂದ ಸಂರಕ್ಷಿಸುವನು. ಸೃಷ್ಟ್ಯಾದಿ ಸಕಲ ಜಗದ್ವ್ಯಾಪಾರಗಳನ್ನು ಸರ್ವಶಕ್ತನಾದ ಸರ್ವೇಶ್ವರನು ನಿರಾಯಾಸವಾಗಿ ನಿರ್ವಹಿಸುವನು. ಅಂತೆಯೇ ತನ್ನ ಭಕ್ತರಿಗೂ ಸಹ ಶ್ರಮವನ್ನು ಕೊಡದೆ ಪಾಲಿಸುವನು. ಆ ಕಮಲನಾಭನು ಪರಮ ಕರುಣಾಸಾಗರನು, ಸದಾ ಪ್ರಸನ್ನನಾಗಿರುವ ಮುಖ ಕಮಲವುಳ್ಳವನು, ತನ್ನ ಭಕ್ತರಿಗೆ ಸದಾ ಸುಪ್ರಸನ್ನನು, ಸುಮುಖನು. ಅಂತಹ ವಿರಾಟ್ ರೂಪಿ ದೇವತಾ ಶ್ರೇಷ್ಠನು, ಸರ್ವೋಚ್ಚನು, ವೈರಾಜನು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.